ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವರು ಅದನ್ನ ದೊಡ್ಡದಾಗಿ ಇವರ ಭಾಷಣಗಳಿದೆಯಲ್ಲ, ಇವರೇನು ಮಾಡ್ತಾರೆ, ನೀವೇನು ಮಾಡಿದ್ದೀರಿ? ಈಗ ಆಟೋ ಡ್ರೈವರ್ಗಳು ಕೇಳ್ತಾ ಇಲ್ವಾ ಸಿದ್ದರಾಮಯ್ಯ 15,000 ರೂಪಾಯಿ ಕೊಡ್ಲಿ ತಿಂಗಳಿಗೆ, ನಮಗೆ ಇದೆಲ್ಲ ಸೆಂಟೆಂಟ್ ಆಗೋವರಿಗೆ ನಮಗೆ ಬದುಕಲಿಕ್ಕೆ ಅಂತ ಹೇಳಿ ಕೊಡೋಕ್ಕೇನಾಗಿದೆ? ಇವರು ಪಾಪ ಗ್ಯಾರಂಟಿ ಸ್ಕೀಮ್ ಕೊಡೋರಲ್ವ, 1,30,30,000 ಕೋಟಿನೋ ಏನೋ ಕೊಟ್ಟಿದ್ದೀವಿ ಅಂತಾರೆ. ಕೊಡ್ರಪ್ಪ, ಇದಕ್ಕೆ ಏನು ತೊಂದರೆ ನಿಮಗೆ ಕೊಡೋದಕ್ಕೆ? ಜನಗಳ ದುಡ್ಡು, ಪಾಪ ಅವ್ರ ಕಷ್ಟ ಅಲ್ಲವ್ರೆ. ನೀವೇನು ಆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಿ? ನಿಮ್ಮ ಸರ್ಕಾರದಲ್ಲಿ ಇಲ್ಲಿ ಅಲ್ಬಟ್ ಮಾಡ್ತಿರೋದು. ಅಟ್ಲೀಸ್ಟ್ ಅವರು ಜನಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸನಾದರೂ ಅವರಲ್ಲಿದೆ. ನಿಮಗೇನಿದೆ? ನೀವೇನು ಮಾಡ್ತಾ ಇದ್ದೀರಿ? ಬರೀ ಬೈಕೊಂಡು ಹೊರಟಿದ್ದೀರಿ. IPL ಟಿಕೆಟ್ಗೆ ನೆಗೋಸಿಯೇಷನ್ ಹಿಡಿದ್ಬಿಡ್ತು ಸರ್ಕಾರ. ನೋಡಿ, ಇದು ಅವರು ಮಾಡ್ಕೊಂಡಂತ ನಗುಪಾಟ್ಲಿನ ಕೆಲಸ. ಈ ಸಿಸ್ಟಮ್ ಇವತ್ತು ಮಾಡಿ ಅಂತ ಹೇಳಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲೇ, ನಾನು ಕರ್ನಾಟಕದ್ದೇ ನಾನು ನಿಮ್ಮ ಗಮನಕ್ಕೆ ತರೋದು. ಹಿಂದಿನಿಂದಲೂ ಯಾವುದಾದ್ರೂ ಕ್ರೀಡೆಗಳು ನಡೆದಾಗ ಪಾಸ್ಗಳನ್ನು ಕೊಡ್ತಕ್ಕಂಥದ್ದು ಹಿಂದಿಂದಲೂ ಇದೆ. ಹಾಗೆ ಹಿಂದೆ ಇಂಡಿಯಾಗೂ ಮತ್ತು ಬೇರೆ ದೇಶಗಳಿಗೆ ಟೆಸ್ಟ್ಗಳಾಗಬೇಕಾದ್ರೆ ಪ್ರತಿ MLAಗಳಿಗೂ ಒಂದು ಪಾಸ್ ಕೊಡೋರು, ಗೌರವ ಕೊಡೋರು. ಪ್ರತಿ MLAಗಳಿಗೆ, ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು. ಅವ್ರೇನು ಕೇಳದೇ ಇದ್ರು ಕಳಿಸೋರು. ಆ ಸಿಸ್ಟಮ್ಮು ಹಿಂದಿನಿಂದಲೂ 60 ವರ್ಷಗಳಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ನನ್ನ ಗಮನದಲ್ಲಿದೆಯಪ್ಪ. ಇವರು 3-4 ಕೋಟಿ ನಮಗೆ ಬೇಕು ಅಂತ ಹೇಳಿದೇನೋ ಅಸೆಂಬ್ಲಿ ಒಳಗೆ ಕೇಳ್ಕೊಂಡು ನಗಪಾಟ್ಲು ಮಾಡ್ಕೊಂಡು ಅಷ್ಟೇ ಇಲ್ಲ ಆಗಿರೋದು. ಇದು ಮೊದಲಿಂದಲೂ ಈ ಸಿಸ್ಟಮ್ನಲ್ಲಿ ಒಂದು ಗೌರವ ಕೊಡ್ತಕ್ಕಂಥದ್ದು ನಡ್ಕೊಂಡ್ ಬಂದಿದೆ. ಅದನ್ನ ಗೌರವನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ಲ ಇವರು.